ಎಲ್ರಿಗೂ ನಮಸ್ಕಾರ. ಇವತ್ತು ಸಂಕಷ್ಟಹರ ಗಣಪತಿ ವ್ರತ. ಈ ವ್ರತದ ಬಗ್ಗೆ ಸಣ್ಣ ಮಾಹಿತಿ ತಿಳ್ಕೊಳ್ಳೋಣ. ಈ ವ್ರತ ಹೇಗೆ ರೂಢಿಗೆ ಬಂತು ಅಂದರೆ, ಸಾಕ್ಷಾತ್ ವಿಘ್ನೇಶ್ವರನೇ ಪಾರ್ವತಿ ದೇವಿಗೆ ಹೇಳಿದಂಥ ವ್ರತ ಅಂತ ಹೇಳ್ತಾರೆ. ಮತ್ತು ಶ್ರೀಕೃಷ್ಣ ಧರ್ಮರಾಯರಿಗೆ ತಿಳಿಸಿದಂಥ ಶ್ರೇಷ್ಠವಾದಂತಹ ವ್ರತ. ಸ್ಕಂದರ ಬಳಿ ಋಷಿಮುನಿಗಳು ಜನಗಳಿಗೆ ರೋಗ ರುಜಿನ ಸಂಕಟಗಳು ದೂರ ಮಾಡುವಂತಹ ಒಂದು ವ್ರತ ಹೇಳಿ ಅಂದಾಗ ಸ್ಕಂದರು ಈ ವ್ರತವನ್ನು ಹೇಳ್ತಾರೆ. ಸಂಕಷ್ಟಹರ ಗಣಪತಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ, ವ್ರತಾಚರಣೆಯ ಮೊದಲನೇದಾಗಿ ಉಪವಾಸ. ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇದ್ದು ವಿಘ್ನೇಶ್ವರನಿಗೆ ಕೆಂಪು ದಾಸವಾಳ ಹೂವಿನಿಂದ ಪೂಜೆ ಮಾಡಬೇಕು. ಮತ್ತು ವಿಘ್ನೇಶ್ವರನಿಗೆ 21 ಗರಿಕೆಗಳನ್ನು ಅರ್ಪಿಸಬೇಕು. ಮತ್ತು ಸಂಜೆ ಗಣೇಶನಿಗೆ ನೈವೇದ್ಯ ಮಾಡಿ ಕಡಲೆಯಿಂದ ಮಾಡಿದಂಥ ಪಂಚಗಜ್ಜಾಯ ಮೋದಕವನ್ನು ನೈವೇದ್ಯ ಮಾಡಬೇಕು. ಗರಿಕೆಯಿಂದ ಅರ್ಚನೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಇಬ್ಬರಿಗೂ ಅರ್ಘ್ಯವನ್ನು ಬಿಟ್ಟು ಊಟ ಮಾಡಬಹುದು. ಈ ಶ್ರೇಷ್ಠವಾದ ವ್ರತ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಇದು ನೋಡಿ, ದೊಡ್ಡ ಗಣಪತಿ ದೇವಸ್ಥಾನ, ಬೆಂಗಳೂರಿನಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಅಭಿಷೇಕ. ಇಲ್ಲಿ ನಿಮಗೆ ಬೆಣ್ಣೆ ಅಲಂಕಾರ ತುಂಬ ಶ್ರೇಷ್ಠವಾಗಿರುವಂಥದ್ದು. ಇದು ನೋಡಿ, ಕಾಣಿಪಾಕಂನ ಗಣೇಶ. ಮುಂದೆ ಬರ್ತಾ ಇರೋವಂಥದ್ದು ಸೌತಡ್ಕದ ಗಣೇಶ. ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದು ನೋಡಿ, ಆನೆಗುಡ್ಡಿಯ ವಿಘ್ನೇಶ್ವರ. ಇದು ಇಡಗುಂಜಿಯ ವಿಘ್ನೇಶ್ವರ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.